ಏನ್ ಹೇಳಿದ್ರು? ಏನು ಆಗಲ್ಲ ಅಂದ್ರು. ಆದ್ರೆ ಅವ್ರಷ್ಟು ಕಾನ್ಫಿಡೆಂಟ್ ಆಗಿರ್ಲಿಲ್ಲ. ಕೇಸು ಸ್ನೇಹ ಪರವಾಗಿ ಆಗ್ಬಹುದು ಅನ್ನೋ ಆಗಿತ್ತು ಅವ್ರ ಮಾತು. ರಾಮ್, ನನ್ನ ಕ್ಷಮಿಸ್ಬಿಡು. ನಾನ್ ಮಾಡಿದ ಒಂದ್ ಮೋಸಕ್ಕೆ ನೀನ್ ಎಷ್ಟೆಲ್ಲ ಶಿಕ್ಷೆ ಅನ್ಭವಿಸ್ತಾ ಇದ್ಯಾ. ನಾನ್ ಮೋಸ ಮಾಡಿ ಮದ್ವೆ ಅದ ಅಂತ ನಂಗೆ ಅವತ್ತು ಅನಿಸ್ತಾ ಇತ್ತು. ಆದ್ರೆ ಇವತ್ತು ನಿನ್ನ ಹಾಳು ಬಾವಿಗೆ ತಳ್ಳಿಬಿಟ್ಟಿದೀನಿ ಅಂತಾನೆ ಅನ್ನಿಸ್ತಿದೆ. ಇವಾಗ್ಲೇ ಹೋಗಿ ಲಾಯರ್ ಹತ್ರ ಎಲ್ಲ ಸತ್ಯನೂ ಒಪ್ಕೋತೀನಿ. ಬೇಡ ಪ್ರೇಮ, ಬೇಡ. ಈ ಸತ್ಯ ಆಚೆ ಬಂದ್ರೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗುತ್ತೆ. ಅಂಡ್ ಪದೇ ಪದೇ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನೀನು ಒಂದು ಸತ್ಯ ನಮ್ಮ ಮನೆಯ ಪ್ರಾಣ ತೆಗಿಬೋದು, ನಮ್ಮ ಕುಟುಂಬ ಉಳಿಬೋದು. ಅದಕ್ಕೋಸ್ಕರ ನೀನ್ ಮಾಡ್ತಾ ಇರೋ ತಪ್ಪಿಗೆ ನೀನ್ ಕೋರ್ಟ್ ಮೆಟ್ಲು ಹತ್ಬೇಕಾ? ನಿನ್ನ ಮೋಸ್ಕರ ಅಂತ ಹೇಳೋದನ್ನ ನನ್ ಕೈ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ರಾಮ್. ಇದೆಲ್ಲ ನನ್ನಿಂದಾನೇ ಶುರುವಾಗಿತ್ತು. ಹೌದು, ನಿನ್ನಿಂದನೇ ಇದೆಲ್ಲ ಆಗಿತ್ತು. ಆದ್ರೆ ಈಗ ಇದು ನಿನ್ನ ವಿಷಯ ಅಲ್ಲ, ನಮ್ಮಿಬ್ರು ವಿಷಯ. ನಾವಿಬ್ರು ಸೇರಿ ಎದುರಿಸೋಣ. ಆದ್ರೆ ಶಿಕ್ಷೆ ನಿನಗೊಬ್ನಿಗೆ ಆಗ್ತಿದ್ಯಲ್ಲ ರಾಮ್, ಅದು ನನ್ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ನಾನು ಒಬ್ನಿಗೆ ಎಲ್ಲ ಆಗ್ತಿದೆ ಪ್ರೇಮ. ನಿನ್ ಕಣ್ಣೀರು, ನಿನ್ ನೋವು ನಿನಗೆ ಸಿಗ್ತಿರೋ ಶಿಕ್ಷೆ ಅಲ್ವಾ? ಪ್ರೇಮ, ಆ ಸ್ನೇಹ ಒಬ್ಳು ದುಷ್ಟೆ. ಅವಳ ಹಠದಿಂದ ಇವತ್ತು ನಮ್ಮ ಜೀವನ ಹಿಂಗಾಗ್ತಿದೆ. ಅವಳನ್ನ ಹಿಂದೆ ನಾನು ಪ್ರೀತಿಸಿದ್ದು ಎಷ್ಟು ನಿಜನೋ, ಈಗ ಅವಳನ್ನ ದೂರ ಮಾಡಿರೋದು ಅಷ್ಟೇ ಸತ್ಯ. ನನ್ನನ್ನು ಪಡ್ಕೊಳಕ್ಕೆ ಹೇಗೆಲ್ಲ ಮಾಡ್ತಿದ್ದಾಳೆ. ಅವಳೇನೇ ಮಾಡಿದ್ರು ಅದು ಮಾತ್ರ ಸಾಧ್ಯ ಇಲ್ಲ. ಏನು ಆಗಲ್ಲ ಅಲ್ವಾ ರಾಮ್? ಏನೂ ಆಗಲ್ಲ ಪ್ರೇಮ. ಆದ್ರೆ ಅವಳು ಮಾತ್ರ ಸುಮ್ಮನೆ ಕೂರೋ ಕಾಣ್ತಿಲ್ಲ. ನನ್ನೊಂದು ಜೈಲಿಗೆ ಕಳಿಸ್ಲೇಬೇಕು ಅಂತ ಹಠ ಮಾಡಿದ್ದಾಳೆ ಅನಿಸ್ತಿದೆ. ಹಾಗೇನಾದ್ರೂ ಆದ್ರೆ ನಾನು ಅದಕ್ಕೂ ಸಿದ್ಧ. ಹಿಂದಿನ ಯುಗದಲ್ಲಿ ರಾಮ ತನ್ನ ತಂದೆ ಗೌರವ ಕಾಪಾಡೋದಕ್ಕೆ ಕಾಡಿಗೆ ಹೋದಂತೆ. ನಾನು ನಮ್ಮ ಕುಟುಂಬದ ಗೌರವ ಕಾಪಾಡೋದಕ್ಕೆ, ನಮ್ಮ ದೊಡ್ಡಮ್ಮನ ನಂಬಿಕೆ ಕಾಪಾಡೋದಕ್ಕೆ ಹಿಂಗೆ ಕಳಂಕನ ಒಪ್ಕೊಳ್ತೇನೆ. ಪ್ರೇಮ, ಮುಂಚೆ ನೀನು ನೋಡಿದಾಗೆಲ್ಲ ನಂಗೆ ತುಂಬ ಕೋಪ ಬರ್ತಿತ್ತು. ಆದರೆ ನಿನ್ನ ನಡವಳಿಕೆ ಎಲ್ಲ ದೂರ ಮಾಡಿದೆ. ನಿನ್ನ ತಪ್ಪಿ ನಿನ್ನ ಪಶ್ಚಾತ್ತಾಪನೇ ಸಾಕು. ನಮ್ಮ ಮನೆಯವ್ರ ಮೇಲೆ ಇಟ್ಟಿರೋ ನಂಬಿಕೆ ನಾನು ನೋಡಿಯಕ್ಕೆ ಬಿಡಲ್ಲ. ಆ ಸ್ನೇಹ ಏನೇ ಮಾಡಿದ್ರು ನಾನು ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಮಾತಾಡ್ಬೋದಿತ್ತಲ್ಲ, ಇಲ್ಲಿಗೆ ಬರಕ್ ಹೇಳಿದ್ರಿ? ಏನ್ ಮಾತಾಡೋ ವಿಷಯ ಅಲ್ಲ. ಅಲ್ಲ ಸ್ನೇಹ, ರಾಮ್ ಮೇಲೆ ಯಾಕೆ ಚೀಟಿಂಗ್ ಕೇಸ್ ಹಾಕಿದ್ಯಾ? ಅವನಿಗೆ ಬೇಜಾರಾಗಲ್ವಾ? ನಿನ್ ಮೇಲಿರೋ ಕೋಪ ಇನ್ನೂ ಜಾಸ್ತಿ ಆಗಲ್ವೇನಮ್ಮ ಅವನಿಗೆ? ಆಂಟಿ, ನಾನೀಗ ರಾಮ್ ಸಫರ್ ಆಗೋ ಹಾಗೆ ಮಾಡ್ಲೇಬೇಕು. ಆಗ್ಲೇ ಅದು ಪ್ರೇಮಂಗೆ ಪರಿಣಾಮ ಬೀಳೋದು. ರಾಮಗೆ ಯಾವಾಗ ತೊಂದ್ರೆ ಆಗ್ತಿದೆ ಅಂತ ಗೊತ್ತಾಗುತ್ತೋ ಆಗ ಪ್ರೇಮ ತಾನಾಗೆ ತಾನು ತನ್ನ ತಪ್ಪನ ಒಪ್ಕೊಂತಾಳೆ. ಅಲ್ಲಿ ತನಕ ನಾನ್ ರಾಮ ಕಷ್ಟ ಕೊಡ್ಲೇಬೇಕು. ಅದ್ ಹಾಗಲ್ಲ ಸ್ನೇಹ. ನೀನ್ ಆಂಟಿ, ನನಗ್ ನಿಮ್ ಕನ್ಸನ್ ಅರ್ಥ ಆಗುತ್ತೆ. ಆದ್ರೆ ನೀವು ಚಿಂತೆ ಮಾಡ್ಬಿಡಿ, ಈ ಪ್ಲಾನ್ ಪಕ್ಕ ವರ್ಕ್ ಆಗುತ್ತೆ. ರಾಮಗೆ ಯಾವಾಗ ತೊಂದ್ರೆ ಆಗ್ತಿದೆ ಅಂತ ಗೊತ್ತಾಗುತ್ತೋ ಪ್ರೇಮ ತನ್ನ ತಪ್ಪನ ಒಪ್ಕೊಂಡು ನನಗ್ ದಾರಿ ಮಾಡ್ಕೊಡ್ತಾಳೆ. ಸರಿನಮ್ಮ, ನಿನ್ ಪ್ಲಾನ್ ಏನು ಅಂತ ನನ್ಗೆ ಇವಾಗ ಅರ್ಥ ಆಯ್ತು. ಸರಿ ಆಂಟಿ, ನೀವೇನು ಚಿಂತೆ ಮಾಡ್ಬಿಡಿ, ನಾನು ಹೊರಡ್ತೀನಿ. ಬಾಯ್. ಏನಿದೆಲ್ಲ ನನ್ಗೆ ಯಾಕೋ ಟೆನ್ಷನ್ ಆಗ್ತಿದೆ ಅಕ್ಕ. ಆ ಸ್ನೇಹ ಏನಾದ್ರು ಪಟ್ಟಿಡ್ದು ಈ ಕೇಸ್ನ ಮುಂದುವರಿಸಿದ್ರೆ ಪನಿಷ್ಮೆಂಟ್ ಆಗೋದು ನಮ್ ರಾಮ್ಗೆ. ನಮ್ ರಾಮ್ ಜೈಲ್ಗೆ ಹೋಗ್ಬೇಕಾಗತ್ತ. ಇಲ್ಲ ಹಾಗೆಲ್ಲ ಏನು ಆಗಲ್ಲ. ಸ್ನೇಹ ಅಲ್ಲಿವರೆಗೂ ಹೋಗೋದಕ್ಕೆ ಬಿಡೋದು ಇಲ್ಲ. ಆ ನಂಬಿಕೆ ನನ್ಗಿದೆ. ನೀನೇನು ಟೆನ್ಷನ್ ಆಗ್ಬೇಡ. ಆದ್ರೆ ಒಂದ್ ವಿಷಯ, ಈ ವಿಷಯ ನಮ್ಮ ಮನೇಲಿ ಯಾರಿಗೂ ಹೇಳ್ಬೇಡ. ದೊಡ್ಡತ್ತೆ, ನಿಮ್ಮಂತವ್ರು ನಮ್ಮಂತವ್ರ ಮನೆಗ್ ಬರದ? ಸೂರ್ಯ ಇವತ್ತು ಹುಟ್ಟಬೇಕಾದ ದಿಕ್ಕಲ್ಲೇ ಹುಟ್ಟಿದಾನ ಅಥವಾ ದಿಕ್ ಬದಲಾಯಿಸಿದಾನ ಅಂತ? ಅಮ್ಮ ಸ್ನೇಹ. ಏನಂದ್ರೆ? ಅಮ್ಮ, ನೀವ್ ನನ್ನ ಹೆಸರನ್ನ ಇಷ್ಟೊಂದು ಸಾಫ್ಟ್ ಆಗಿ ಯಾವತ್ತೂ ಕರ್ದೇ ಇಲ್ವಲ್ಲ? ಓಕೆ, ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಇದು ಕೋರ್ಟ್ ಅಲ್ಲ, ನಮ್ಮ ಮನೆ. ಯಾಕೆ ಇಲ್ಲಿ ಬಂದಿದ್ದೀರಾ? ಕೋರ್ಟ್ ಕೇಸ್ ವಿಚಾರವಾಗಿ ಮಾತಾಡಕ್ ಬಂದಿದ್ದೀರೋ ಅಥವಾ ಭಿಕ್ಷೆ ಕೇಳಕ್ ಬಂದಿದ್ದೀರೋ? ಭಿಕ್ಷೆ ಅಂತಾನೆ ಅನ್ಕೊಳವ. ನೀನ್ ನನ್ ಮಗನ್ ಮೇಲೆ ಕೇಸ್ ಹಾಕಿದ್ಯಾ ಅಂತ ಕೇಳಿದ ತಕ್ಷಣ ನನ್ ಜೀವನೇ ಹೋದಂಗ ಆಗೋಯ್ತು. ಯಾಕಮ್ಮ ಇಷ್ಟೊಂದು ಕಠೋರವಾಗಿ ನಡ್ಕೋತಿ? ಕಠೋರವಾಗಿ ನಡ್ಕೊಂಡಿದ್ದು ನೀನು ಮತ್ತೆ ನಿನ್ ಕುಟುಂಬ. ಸಾರಿ ಸಾರಿ ಸಾರಿ, ಗೌರವ ಕೊಡ್ಬೇಕಲ್ಲ. ಕಠೋರವಾಗಿ ನಡ್ಕೊಂಡಿದ್ದು ನೀವು ಮತ್ತೆ ನಿಮ್ ಕುಟುಂಬ. ದೊಡ್ಡತ್ತೆ. ಸ್ನೇಹ, ನಿನ್ ಕೋಪ ನನಗೆ ಅರ್ಥ ಆಗತ್ತೆ. ಆದ್ರೆ ನಿನ್ ಜೊತೆ ನಾನು 2 ನಿಮಿಷ ಮಾತಾಡ್ಬೇಕು. ಯಾಕೆ? ನಾನು ಅವತ್ ನಿಮ್ ಮನೆಗೆ ಮಾತಾಡೋಕೆ ಅಂತ ಬಂದಾಗ ಹೀಗೆ ಪ್ರೀತಿಯಿಂದ ಮಾತಾಡಿದ್ರ? ಅವತ್ ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರಿ ನೀವು. ಈಗೆಲ್ಲೋಯ್ತು ನಿಮ್ ಗತ್ತು, ಅಹಮ್ಮು? ಮಾತಾಡೋ ಕಾಲ ಎಲ್ಲ ಮುಗ್ದೋಯ್ತು. ಈಗೇನಿದ್ರು ಕೋರ್ಟ್ ಮಾತಾಡತ್ತೆ. ರಾಮ್ಗೆ ಪಾಠ ಕಲ್ಸೋದಕ್ಕೆ ಇದೊಂದೇ ಸರಿಯಾದ ದಾರಿ. ದೊಡ್ಡತ್ತೆ, ನನಗೆ ತುಂಬಾ ಕೆಲ್ಸ ಇದೆ.
ಹೋದ ಅಂದ ಹಾಗೆ ರಾಮ್ ನನ್ನ ಲೈಫಲ್ಲಿ ಆಟ ಆಡಿದ, ನನ್ನ ಲೈಫ್ ಹಾಳು ಮಾಡಿದಾನೆ. ಅಂಡ್ ಅದಕ್ಕೆ ಕಾರಣ ನೀವು. ಸೊ ಶಿಕ್ಷೆನ ಅನ್ಭವಿಸ್ಲೇಬೇಕು. ಹಲೋ ಅತ್ತೆ, ಎಲ್ಲಿದ್ದೀರಾ? ಅದು ಪ್ರೇಮ ಇಲ್ಲಿ ಹೊರಗಡೆ ಬಂದಿದೆ. ಯಾಕತ್ತೆ, ಯಾರಿಗೂ ಹೇಳ್ದೆ ಹೋಗಿದ್ದೀರಾ? ಎಲ್ಲ ಹೋಗಿದ್ರಿ? ದೇವಸ್ಥಾನಕ್ಕೆ ಬಂದಲ್ಲ, ಏನ್ ಹೇಳೋದು ಅಂತ ಹೇಳಿಲ್ಲ ಅಷ್ಟೇ. ದೇವಸ್ಥಾನಕ್ಕೆ ಹೋದ್ರೆ ಇಷ್ಟೊತ್ತಾಗಲ್ವಲ್ಲ ಅತ್ತೆ? ಆದ್ರೆ ನಿಮ್ ಧ್ವನಿ ಯಾಕೋ ಒಂಥರ ಇದೆ, ಏನಾಯ್ತು? ಅದು ಪ್ರೇಮ, ಪ್ರಸಾದ ತಗೊಳ್ಳೋದು ಸ್ವಲ್ಪ ತಡ ಆಯ್ತು. ಪ್ರಸಾದ ಸಿಕ್ತು, ಇನ್ನೇನ್ ಬಂದ್ಬಿಡ್ತೇನೆ. ಅತ್ತೆ, ನಿಮ್ ಧ್ವನಿ ಯಾಕೆ ಹೀಗಿದೆ? ನೀವೇನಾದ್ರೂ ಅಳ್ತಿದ್ದೀರಾ? ನಿಜ ಹೇಳಿ ಅತ್ತೆ, ಏನಾಯ್ತು? ಪ್ರೇಮ, ಅದು ಏನಿಲ್ಲಮ್ಮ, ಈ ಮಲ್ಲಿಗೆ ಹೂವಿನ ವಾಸನೆಗೆ ಸೀನ್ ಬರಂಗ್ ಆಗ್ತಿದೆ ಅಷ್ಟೇ. ನಾನು ಬಂದ ಈಗ್ಲೇ ಮನೆಗೆ ಬಂದೆ. ಫೋನ್ ಇಡು. ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದಾರಾ? ಆದ್ರೆ ಧ್ವನಿ ಯಾಕೆ ಆಗಿತ್ತು? ಮತ್ತೆ ಏನು ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ? ಅಕಸ್ಮಾತ್ ಅವ್ರೇನಾದ್ರೂ ಸ್ನೇಹನ್ ಮನೆಗೆ ಹೋಗಿರ್ಬೋದಾ? ಹೌದು, ನನಗೆ ಯಾಕೋ ಹಾಗೆ ಅನಿಸ್ತಿದೆ. ಕೇಸ್ನ ವಾಪಸ್ ತಗೊಳ್ಳೋದಕ್ಕೋಸ್ಕರ ಅವಳ ಹತ್ರ ಏನಾದ್ರು ಕೇಳ್ಕೊಳ್ಳೋದಕ್ಕೆ. ಹಠ ಬೇಡಿ, ದಯವಿಟ್ಟು ಈ ಕೇಸ್ನ ವಾಪಸ್ ತಗೊಳ್ಳಿ. ನಿಮ್ ಮಗಳು ನಮ್ ರಾಮ್ನ ಪ್ರೀತಿಸಿದ ನಿಜಾನೇ ಆಗಿದ್ರೆ ಈ ರೀತಿ ಕೋರ್ಟು ಕೇಸ್ ಅಂತ ನನ್ ಮಗನ ಎಳಿತಾ ಇರ್ಲಿಲ್ಲ. ಪ್ರೀತಿ ಬಗ್ಗೆ ನೀವು ಮಾತಾಡ್ಬೇಡಿ ಕಲ್ಯಾಣಿ ಅವರೇ. ಅವತ್ತು ಪಂಚಾಯಿತಿ ಕಟ್ಟೆನಲ್ಲಿ ನನಗೆ ನನ್ನ ಮಗಳಿಗೆ ಆಗಿದ್ದ ಅವಮಾನಕ್ಕಿಂತ ಈ ಅವಮಾನ ದೊಡ್ಡದೇನಲ್ಲ. ಅವತ್ತು ನಮ್ಮ ಮರ್ಯಾದೆಗೆ ಹೋಗ್ಬೇಕಾದ್ರೆ ನಿಮಗೆ ಪ್ರೀತಿ ಗೊತ್ತಾಗ್ಲಿಲ್ವಾ? ಪಂಚಾಯತಿಯಲ್ಲೇ ತೀರ್ಮಾನ ಆಗಿದೆಯಲ್ಲ ನಿಮ್ದೇ ತಪ್ಪು ಅಂತ, ಮತ್ತೆ ಇನ್ನೇನ್ ಸಾಬೀತ್ ಮಾಡಕ್ ಹೊಟ್ಟಿದ್ದೀರಾ? ಅದು ನಿಮ್ ದೃಷ್ಟಿನಲ್ಲಿ. ಅವತ್ತು ಸತ್ತಿದ್ದು ಸತ್ಯ, ಗೆದ್ದಿದ್ದು ಸುಳ್ಳು. ಆಗ ನಿಮ್ಗೆ ಅರ್ಥ ಆಗ್ಲಿಲ್ಲ. ಆ ರಾಮು ಸತ್ಯನ ಬೆಂಬಲಿಸ್ದೆ ನನ್ನ ಮಗಳು ಮೋಸ ಮಾಡ್ದ. ಅದು ನಿಮ್ ದೃಷ್ಟಿಕೋನ. ದಯವಿಟ್ಟು ಆಗಿದ್ದೆಲ್ಲ ಮರ್ತ್ಬಿಡಿ. ನಿಮಗ್ ಕೈ ಮುಗಿತೀನಿ, ನಿಮ್ ಕಾಲಕ್ ಬೀಳ್ತೀನಿ. ನಾನ್ ಚೆನ್ನಾಗ್ ಹಾಳ್ ಮಾಡ್ಬೇಡಿ. ಅವನು ಈಗ ತಾನೇ ಹೊಸದಾಗಿ ಸಂಸಾರನ ಕಟ್ಕೊಂಡಿದ್ದಾರೆ. ಸೇಡು ಅಂತ ಹೋಗಿ ನನ್ ಮಗನ್ ಬದುಕ್ನ ಬೀದಿಗೆ ತಳ್ಬೇಡಿ. ನೋಡಿ, ಅವನೊಬ್ಬ ಡಾಕ್ಟ್ರು. ಮೋಸ ವಂಚನೆ ಅಂತ ಕೇಸ್ ಆದ್ರೆ ಅವನ್ ಭವಿಷ್ಯನೇ ಹಾಳಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓ ಗಾಡ್, ಕಲ್ಯಾಣಿ ಅವ್ರೆ, ನಿಮಗ್ ಹೇಗೆ ನಿಮ್ ಕುಟುಂಬ, ನಿಮ್ ಮಗ ಮಾತ್ರ ಕಾಣಿಸ್ತಿದಾನೋ ಹಾಗೆ ನನ್ಗೆ ನನ್ ಜೀವನ ಮಾತ್ರ ಕಾಣಿಸ್ತಿದೆ. ನೋಡಿ, ನಿಮ್ ಮಗನ್ ಭವಿಷ್ಯ ನಿಮ್ ಕೈಯಲ್ಲೇ ಇದೆ. ಪ್ರೇಮ ಏನಾದ್ರೂ ತನ್ನ ತಾಳಿನ ಕಳ್ಚಿ ರಾಮ್ ಜೀವನದಿಂದ ದೂರ ಹೋದ್ರೆ ನಾನ್ ರಾಮ್ ವಿರುದ್ಧ ಹೋಗೋದಿಲ್ಲ. ರಾಮ್ಗೆ ಇದೇ ಸಿಟಿನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಬರ್ಕೊಡ್ತೀನಿ. ಯೋಚನೆ ಮಾಡಿ, ನಿಮ್ಮ ಮಗನಿಗೆ ಮೋಸ ಮಾಡದ್ನಲ್ಲ ಆ ಹುಡುಗಿ ಬೇಕಾ, ಲೈಫ್ ಸೆಟ್ಲ್ ಆಗೋ ಹಾಸ್ಪಿಟಲ್ ಬೇಕಾ? ಹೊಡಿಬೇಕು ಅಂತ ಅನ್ಕೊಂಡಿದ್ದೀರಾ? ನಿಮಗ್ ಮನುಷ್ಯತ್ವನೇ ಇಲ್ವಾ? ನಿಮ್ಗೆಲ್ಲ ಆಸ್ತಿ ಹಣನೇ ಮುಖ್ಯನಾ? ನಿಮಗೆ ಆಸ್ತಿ ಹಣ ಮುಖ್ಯ ಆಗಿರ್ಬೋದು, ಆದ್ರೆ ನಮಗಲ್ಲ. ನಮ್ಮನ್ನ ನಂಬ್ಕೊಂಡ್ ಬಂದಿರೋ ಹೆಣ್ಮಕ್ಳಿಗೆ ನಾವ್ ಯಾವತ್ತೂ ಮೋಸ ಮಾಡಲ್ಲ. ನಮ್ಗೆ ಹಣಕ್ಕಿಂತ ಕಷ್ಟದಲ್ಲಿ ಜೊತೆ ಆಗಿರೋ ಸಂಬಂಧನೇ ಮುಖ್ಯ. ಸಂಬಂಧಗಳ ಬಗ್ಗೆ ನೀವು ಮಾತಾಡೋದಕ್ಕೆ ಬರಬೇಡಿ. ನಿಮ್ ಮಗ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಇವತ್ತು ಇನ್ನೊಂದು ಹುಡುಗಿ ಜೊತೆ ಸಂಸಾರ ಮಾಡ್ತಿದ್ದಾನೆ. ಅದು ಚೀಟಿಂಗ್ ಅಲ್ವಾ? ಇವ್ರ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ. ಮೊದ್ಲು ಈ ಹೆಂಗಸನ್ನ ಹೊರಗಡೆ ತಳ್ಳು. ಮಾತ್ ಕೇಳಮ್ಮ ಸ್ನೇಹ, ನನ್ ಮಾತ್ ಕೇಳು ಸ್ನೇಹ. ಇಷ್ಟತ್ತೆ ಅಂತ ಕರೆಯೋ ಆಸೆ ನನಗಿತ್ತು, ಆದ್ರೆ ನಿಮ್ ದುರಂಕಾರದಿಂದ ನೀವೇ ಅದನ್ನ ಹಾಳು ಮಾಡ್ಕೊಂಡ್ರಿ. ಅವತ್ತು ನನ್ನ ಇದೇ ತರ ನಿಮ್ ಮನೆಯಿಂದ ಆಚೆ ಹಾಕಿದ್ರಿ. ನನ್ನ ತಂದೆನ ಪಂಚಾಯತಿಲಿ ಮರ್ಯಾದೆ ಹೋಗುವಾಗ ಮಾಡಿದ್ರಿ. ಅದಕ್ಕಿಂತ ಹೆಚ್ಚಾಗಿ ನನ್ನ ರಾಮ್ನ ದೂರ ಮಾಡ್ಬಿಟ್ರಿ. ನೀವ್ ನಮ್ ಮನೆಗ್ ಬಂದಿರೋದು ನನಗೊಂದ್ ಚೂರು ಬೇಜಾರಿಲ್ಲ. ನೀವ್ ನನಗ್ ಮಾಡಿರೋದ್ಕಿಂತ ನಾನ್ ನಿಮ್ಗೆ ಮಾಡ್ತಿರೋದು ಕಡಿಮೆನೆ. ಅನ್ಭವಿಸಿ. ನಿಮ್ಮನ್ನೇ ತಳ್ತಾಳ ಅವಳು. ಎಷ್ಟು ಧೈರ್ಯ ಇರ್ಬೇಡ ಅವಳಿಗೆ. ಮಾಡ್ತೀನಿ. ಏಯ್ ಸ್ನೇಹ, ಸ್ನೇಹ! ಪ್ರೇಮ, ಬೇಡಪ್ಪ, ಸುಮ್ನೆ ಇಟ್ಬಿಡು. ಅತ್ತೆ, ಅವಳು ನಿಮ್ಮನ್ನ ಹೇಗತ್ತೆ ಮುಟ್ಟಿದ್ಲು? ಹೇಗ್ ಮುಟ್ಟಿದ್ಲು ಅವಳು? ಅವಳನ್ ಮಾತ್ರ ಇವತ್ತು ನಾನು ಸುಮ್ನೆ ಬಿಡಲ್ಲ. ನೀವು ಸುಮ್ನೆ ನನ್ನ ತಡಿಬೇಡಿ. ಸ್ನೇಹ! ಬೇಡ ಮಗಳೇ, ಬೇಡ. ನಡಿ, ನಾವ್ ಮೊದಲಿಂದ ಹೋಗೋಣ. ಅಲ್ಲ ಅತ್ತೆ, ಅಯ್ಯೋ, ಅತ್ತೆ ಗಾಯ ಆಗಿದೆ, ರಕ್ತ ಬರ್ತಿದೆ. ಗಾಯ ಏನಾಗಿಲ್ಲಮ್ಮ, ಸ್ವಲ್ಪ ತರ್ಚಿದೆ ಅಷ್ಟೇ. ಸರಿ ಹೋಗತ್ತೆ, ಬಾ ನೀನ್ ಬಾ. ತಪ್ಪು ಮಾಡ್ಬಿಟ್ಲತ್ತೆ. ನಿಮ್ ಮೈ ಮುಟ್ಟಿ ಅವಳು ದೊಡ್ಡ ತಪ್ಪು ಮಾಡ್ಬಿಟ್ಲು. ಹೋಗ್ಲಿ ಬಿಡಿ ಪ್ರೇಮ, ಅವಳಿಗೆ ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ. ಅದ್ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀವು ದೇವಸ್ಥಾನಕ್ ಬಂದಿದ್ದೀರಾ ಅಂತ ಅಂದಾಗ್ಲೇನೆ ನನಗೆ ಅನುಮಾನ ಬಂದಿತ್ತು.
ನಿಮ್ ಧ್ವನಿ ಬೇರೆ ನಡುಗ್ತಿತ್ತು ಅತ್ತೆ. ಎಲ್ಲೋ ಒಂದ್ ಕಡೆ ನೀವ್ ಇಲ್ಲಿಗೆ ಬಂದಿರ್ತೀರಾ ಅನ್ಕೊಂಡ್ ಬಂದಿತ್ತು. ಅಲ್ಲ ಅತ್ತೆ, ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ? ನನ್ ಮಗನ್ ಬದುಕು ಹಾಳಾಗ್ಬಾರ್ದು ಅಂತ. ಪ್ರೇಮ, ಇವಳು ರಾಕ್ಷಸಿ. ಒಂದ್ ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ. ಎಷ್ಟು ಬೇಡ್ಕೊಂಡ್ರು ಅವಳ ಮನ್ಸು ಕರಿಗ್ಲೇ ಇಲ್ಲ ಪ್ರೇಮ. ಪಂಚಾಯತಿಯಲ್ಲಿ ನನ್ ಮಗ ರಾಮ್ ನಿನ್ ಪರ ವಹಿಸ್ಕೊಂಡಿದ್ದು ತಪ್ಪು ಅಂತ ಈಗ್ಲೂ ವಾದ ಮಾಡ್ತಾ ಇದ್ದಾಳೆ ಇವಳು. ನಾ ಜೈಲಿಗೆ ಕಳಿಸ್ತೀನಿ ಅಂತ ಹೆದರ್ಸ್ತಾ ಇದ್ದಾಳೆ. ರಾಮ್ ನಿನ್ನ ಬಿಟ್ರೆ ಮಾತ್ರ ಈ ಕೇಸ್ನ ವಾಪಸ್ ತಗೊಳ್ತಾಳಂತೆ, ಇಲ್ಲಾಂದ್ರೆ ವಾಪಸ್ ತಗೊಳ್ಳೋದೇ ಇಲ್ವಂತೆ. ಪ್ರೇಮ, ಈ ಸ್ನೇಹ ನಿನ್ ತಾಳಿನ ಕಳ್ಸೋದಕ್ಕೆ ಹೇಳ್ತಾ ಇದ್ದಾಳೆ. ನನ್ನಿಂದ ರಾಮ್ ಭವಿಷ್ಯಕ್ಕೆ. ಪ್ರೇಮ, ಹೆದರ್ಕೋಬೇಡ. ಯಾವ್ದೇ ಕಾರಣಕ್ಕೂ ನಾನ್ ನನ್ ಸೊಸೆಗ್ ಮೋಸ ಮಾಡಲ್ಲ. ನಮ್ಮ ನಂಬ್ಕೊಂಡ್ ಬಂದಿರೋ ಹೆಣ್ಮಕ್ಳಿಗೆ ನಾನ್ ಅನ್ಯಾಯ ಮಾಡಲ್ಲ ಅಂತ ಅವಳಿಗೆ ಹೇಳಿದ್ದೀನಿ. ಹೋಟೆಲ್ ತೀರ್ಮಾನ ಆಗತ್ತಾ? ಆಗ್ಲಿ ಬಿಡು, ಅದೇನಾಗತ್ತೋ ಆಗ್ಲಿ. ಬಾ ಪ್ರೇಮ, ನಿನ್ ಜೊತೆ ನಾನಿದ್ದೀನಿ, ಬಾ. ಒಳ್ಳೆಯವ್ರು ಇವರೆಲ್ಲ. ನನ್ನಿಂದ ಇವ್ರಿಗೆಲ್ಲ ಅದೆಷ್ಟು ಕಷ್ಟ ನೋವು. ಈ ಪುಣ್ಯವಂತ ಕುಟುಂಬಕ್ಕೆ ನಾನ್ ಶನಿ ಆಗ್ಬಿಟ್ನ. ಯಾಕೆ ಕಳ್ತಿದ್ಯಾ? ಅಂತ ದೊಡ್ಡ ಗಾಯ ಏನಾಗಿಲ್ಲ ಬಿಡು. ಗಾಯ ದೊಡ್ಡದಾಗದೆ ಇರ್ಬೋದತ್ತೆ, ಆದ್ರೆ ಇವತ್ತ ಆ ವ್ಯಕ್ತಿಗಳು ಮಾಡಿದ ಅವಮಾನ ಈ ಗಾಯಕ್ಕಿಂತ ದೊಡ್ಡದು. ಅದು ಮಾಯೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಇದೇನಿದು, ಕೈಗೆ ಬಿಟ್ಟಾಯ್ತು? ಪಂಚಮಿ, ನೀನು ಫಸ್ಟ್ ಏಡ್ ಬಾಕ್ಸ್ ತಗೊಂಬ. ಹಾ, ನೀನಾದ್ರೂ ಹೇಳು, ಯಾಕೆ ಸುಮ್ಮನೆ ಇದೀಯಾ? ದೊಡ್ಡಮ್ಮ ಸನ್ನೆ ಮಾಡಿದ ತಕ್ಷಣ ನೀನು ಸುಮ್ಮನೆ ಆಗ್ತೀಯಾ? ರಾಮ್, ಅದು ಏನು ಇಲ್ಲ ಕಣು. ಮೆಟ್ಲ ಹತ್ತದಿದೆ, ಜಾರ್ ಬಿದ್ಬಿಟ್ಟೆ. ನೀನ್ ಗಾಬರಿ ಆಗಂತದೇನು ಇಲ್ಲ ಬಿಡು, ಅಂತ ನೋವಿಲ್ಲ. ದೊಡ್ಡಮ್ಮ, ಸುಳ್ಳು ಹೇಳೋದಕ್ಕೂ ಒಂದ್ ಮಿತಿ ಇರುತ್ತೆ. ಮೆಟ್ಲಿಂದ ಬಿದ್ದಿದ್ರೆ ಕಾಲಿ ಪೆಟ್ಟಾಗ್ತಿತ್ತು, ಮೊಣ್ಕೈಗಲ್ಲ. ನೀನಾದ್ರೂ ಸತ್ಯ ಹೇಳ್ತೀಯಾ? ರಾಮ್, ಅತ್ತೆನ ಸ್ನೇಹ ಮನೆಯಿಂದ ಆಚೆ ತಪ್ಪಿದ್ಲು. ವಾಟ್? ಅವಳ ಮನೆ ಬಂದಿದ್ಲಾ? ಇಲ್ಲ, ಅತ್ತೆನೆ ಸ್ನೇಹನ್ ಮನೆಗ್ ಹೋಗಿದ್ರು. ನೀವ್ಯಾಕೆ ಅಲ್ಲಿಗೆ ಹೋಗ್ಬೇಕಿತ್ತು? ನಿನ್ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಕೇಳ್ಕೊಳ್ಳೋದಕ್ ಹೋಗಿದ್ರು. ಆದ್ರೆ ಅವಳು ನಿಮ್ ಮಗನ್ ಯೋಗ್ಯತೆ ಏನು ಅಂತ ಕೋರ್ಟಲ್ಲೇ ನೋಡ್ಕೊಳ್ಳಿ ಅಂತ ದೊಡ್ಡಮ್ಮಂಗ್ ಅವಮಾನ ಮಾಡಿ ಮನೆಯಿಂದ ಆಚೆ ತಪ್ಪಿಟ್ಲು. ದೊಡ್ಡಮ್ಮ, ನೀವ್ ಯಾಕೆ ಅಲ್ಲಿಗೆ ಹೋಗ್ಬೇಕಿತ್ತು? ನಾನು ಈ ಕೇಸ್ನ ಕಾನೂನು ಮುಖಾಂತರ ಹೋಗ್ತಿದ್ದೆ ಅಲ್ವಾ? ಅವಳು ನನ್ ಮೇಲೆ ಕೇಸ್ ಹಾಕಿರ್ಬೋದು, ನನ್ನಿಂದ ಅವಳು ತೊಂದರೆ ಆಗಿರ್ಬೋದು. ಆದ್ರೆ ನಿಮ್ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂದಿದ್ಯಾ ಅವಳಿಗೆ? ನಮ್ ಮನೆಯವ್ರನ್ನ ಮುಟ್ಟಿದ್ದಾಳೆ ಅಂದ್ರೆ ಅವಳನ್ನ ಮಾತ್ರ ಸುಮ್ನೆ ಬಿಡಲ್ಲ. ಬೇಡ ಕಂದ, ಸಿಟ್ಟಿನ ಕೈಗೆ ಬುದ್ಧಿ ಕೊಡ್ಬೇಡ. ನೀನ್ ಹೋಗ್ಬೇಡ, ಸುಮ್ನೆ ಇದ್ಬಿಡು. ನೀವು ಹೋಗ್ಬಾರ್ದಾಗಿತ್ತು ದೊಡ್ಡಮ್ಮ. ನೀನ್ ಡಾಕ್ಟರ್ ಆಗಿ ನಮ್ ಕುಟುಂಬಕ್ಕೆ ಎಷ್ಟೊಂದು ಗೌರವ ತಂದ್ಕೊಟ್ಟಿದ್ಯಾ. ಹೀಗಿರ್ಬೇಕಾದ್ರೆ ಅವಳು ಕೋರ್ಟ್ ಮೆಟ್ಲ ಏರಿ ನಿನ್ ಹೆಸರಿಗೆ ಮಸಿ ಮಾಡಿಸ್ತಾ ಇದ್ದಾಳೆ. ಇದನ್ ನೋಡ್ಕೊಂಡು ನಾನು ಹೇಗೋ ಸುಮ್ನೆ ಇರ್ಲಿ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೆ ನಿನ್ ಯೋಗ್ಯತೆ ಬಗ್ಗೆ ಯಾರಾದ್ರೂ ಬೆಳ್ ತೋರ್ಸ್ ಮಾತಾಡಿದ್ರೆ ನನ್ ಕೈ ಸಹಿಸೋದಕ್ಕಾಗಲ್ಲ. ಕೊಡ್ತಿದ್ಯಾ? ಇದ್ಮೇಲೆ ನೀವಾಗ್ಲಿ ಪ್ರೇಮ ಆಗ್ಲಿ ಅವಳ ಮನೆ ಹತ್ರ ಹೋಗ್ಬಾರ್ದು. ಅವಳಿಗೆ ಏನ್ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಪ್ರೇಮ, ದೊಡ್ಡಮ್ಮ ಕರ್ಕೊಂಡೋಗಿ ರೆಸ್ಟ್ ಮಾಡ್ಸು.